ನಮಸ್ಕಾರ ಗುರು, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗುರು. ಇವಾಗ ನೀವು ಕೇಳ್ಬೋದು ಎಲ್ಲಿ ಹೋಗ್ತಿದ್ಯಪ್ಪ ಏಕೆ ಅಂತ. ಇವಾಗ ನಾವು ಹೋಗ್ತಾ ಇದ್ದೀವಿ ಗೋವಾಗೆ. ಏನಪ್ಪ ಮಾಡ್ತೀರಾ, ಇನ್ನೇನು ಮಾಡ್ತಾರೆ ಗೈಸ್, ಎಂಜಾಯ್. ಈ ವಯಸ್ಸಲ್ಲಿ ಎಂಜಾಯ್ ಮಾಡ್ಬೋದು ಅಂತ ಕೇಳಿದ್ರೆ ಈ ವಯಸ್ಸಲ್ಲೇ ಎಂಜಾಯ್ ಮಾಡಬೇಕು ಗೈಸ್. ಮುಂದೆ ವಯಸ್ಸಾದ್ಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ. ಅವಾಗೇನು ಸುಮ್ಮನೆ ಕುಂತ್ಕೊಳ್ಳೋದೆ. ನಮ್ಮ ಟ್ರೈನು ಇದಲ್ಲಪ್ಪ. ಆಮೇಲೆ ಯಶವಂತಪುರ ಟು ಕೋಬ್ರಾ ಅಂತ ಇದೆ, ಯಾವುದೋ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ ಕಡೆ ಇದೆ ನೋಡಿ, ವಾಸ್ಕೋ ಎಕ್ಸ್ಪ್ರೆಸ್. ಇದನ್ನೇ ಓಪನ್ ಮಾಡಿರಲಿಲ್ಲ, ಇವಾಗ ಓಪನ್ ಮಾಡಿದ್ರು. ಅದಕ್ಕೆ ವೆಯ್ಟಿಂಗ್ ಮಾಡ್ತಿದ್ದೆ. ಅಲ್ಲಿ ಇಂಜಿನ್ ಸೌಂಡ್ ಸ್ವಲ್ಪ ಅಂತ ಇತ್ತು. ಅದಕ್ಕೆ ಏನು ಮಾಡಿದೆ, ಈ ಸೈಡಿಗೆ ಬಂದೆ. ಈ ಸೈಡು ಸ್ವಲ್ಪ ಸಖತ್ತಾಗಿತ್ತು ವೀಡಿಯೋ ಮಾಡೋಕ್ಕೆ ಅಂತ. ಇವಾಗ ಒಳಗಡೆಗೆ ಎತ್ತಾನ ಗೈಸ್. ನಂದು ಬಂದ್ಬಿಟ್ಟು B2ಲಿ ಈ ಸಲ AC ಬುಕ್ ಮಾಡಿಬಿಟ್ಟಿದ್ದೀನಿ. ಇದು ಯಾಕಂದರೆ ಇವತ್ತು 3 ಗಂಟೆಗೆ ಗೊತ್ತಿದ್ರೆ ಬೆಳಗ್ಗೆ 5 ಗಂಟೆಗೆ ಇಳ್ಕೊಬೇಕು. ಅದಕ್ಕೆ ಏನು ಮಾಡಿಬಿಟ್ಟಿದ್ದೀನಿ, ಇದು ಪ್ರತಿದಿನ ಮಧ್ಯಾಹ್ನ 3:30ಗೆ ಇಲ್ಲಿಂದ ಸ್ಟಾರ್ಟ್ ಆಗೋದು. ಇದು ಟ್ರೈನ್ ನಂಬರ್ ಬಂದ್ಬಿಟ್ಟು 17309 ಅಂದ್ಬಿಟ್ಟು. ಇದು ಯಶವಂತಪುರಿಂದ ಸ್ಟಾರ್ಟ್ ಆಗೋದು. ವಾಸ್ಕೋ ಡ ಗಾಮ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ಅದು ಬರೋದು ಗೋವಾದಲ್ಲಿ ಫೇಮಸ್ ರೈಲ್ವೆ ಸ್ಟೇಷನಲ್ಲಿ ಮಡ್ಗಾವ ಮತ್ತು ವಾಸ್ಕೋ ಡ ಗಾಮ. ಜಾಸ್ತಿ ಜನ ಸೇರೋದು ಅದೇ ರೈಲ್ವೆ ಸ್ಟೇಷನಲ್ಲಿ. ಇವಾಗ ನಮ್ಮ ಜರ್ನಿ ಈ ಟ್ರೈನ್ ಹೆಂಗೆ ಟ್ರಾವೆಲ್ ಮಾಡೋದಪ್ಪ ಅಂದರೆ ಸೇಮ್ ಗೈಸ್. ಇಲ್ಲಿಂದ ತುಮಕೂರು, ಅರಸೀಕೆರೆ, ಕಡೂರು, ಅದಾದಮೇಲೆ ದಾವಣಗೆರೆ, ಈ ರೂಟಲ್ಲಿ ಹೋಗ್ಬಿಟ್ಟು ಹುಬ್ಳಿಯಿಂದ ಲೋಂಡಾ ಜಂಕ್ಷನು ಗೋವಾ. ಸಕ್ಕತ್ತಾಗಿರುತ್ತೆ ನಿಮಗೆ. ಇದರಲ್ಲಿ ನೈಟು ದೂದ್ಸಾಗರ್ ಬೇರೆ ನೋಡ್ಬೋದು. ಕಾಣಿಸುತ್ತೋ ಇಲ್ಲೋ ನೋಡೋಣ ಇವತ್ತು ಗೈಸ್. ಇಲ್ಲ ನೋಡ್ರಿ, B2ಲಿ ಫಸ್ಟ್ನೇ ಸೀಟೇ ನಂದು. ಈ ಸೈಡಲ್ಲಿರೋದು, ಕಾರ್ನರಲ್ಲಿ, ಆ ಮೂಲೆಯಲ್ಲಿರೋದು. ಇದ್ರೊಳಗೆ ಕತ್ತಬೇಕು ಅಂದರೆ ಜನ ತುಂಬ್ಕೊಂಬಿಟ್ಟವ್ರೆ. ಇವಾಗೆ ಡೋರ್ ಓಪನ್ ಮಾಡಿದ್ದು, ಅದಕ್ಕೆ ಜನ ಸಿಕ್ಕಾಪಟ್ಟೆ ಅವ್ರೆ. ಇನ್ನೊಂದು 20 ನಿಮಿಷದಲ್ಲಿ ಇಲ್ಲಿಂದ ಹೊರಡುತ್ತೆ ಟ್ರೈನ್. ನೋಡಾಗ ಒಳ್ಳೆ ಹಳೆ ಕೋಚ್ ಇದ್ದಂಗೆ ಐತೆ, ಆದರೂ ಪರವಾಗಿಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಗೈಸ್. ಇವಾಗ ಮೊದಲನೇ ಕಾಲು ಇಡೋಣ. ನಮ್ಮದು ಫಸ್ಟ್ನೇ ಸೀಟು, ಸೈಡ್ ಲೋಯರು. ಇದು ತಳ್ಳಬೇಕು ಗೈಸ್. ಡಿಸ್ಕ್ಯಾವ್ ಅಂತ ತಳ್ಳಿ ಬಂದರೆ ನೋಡುವುದು, ಇದೇ ನಮ್ಮ ಸೀಟ್. ನಮ್ಮ ಸೀಟಲ್ಲಿ ನಮ್ಮ ಫುಡ್ನ ಮಡಗಿ, ಇದನ್ನು ಮಡಗಿ, ಓಹೋ ಬ್ಯಾಗ್ನ ತಗೊಂಬಂದು ಇದಿಲ್ಲಿ ಹಾಕಿ ಒಂದು 2 ನಿಮಿಷ ನೆಮ್ಮದಿ ಕುತ್ಕೊಂಬಿಟ್ರೆ ಫುಲ್ಲು ಫ್ರೀ ಆಗ್ಬಿಡ್ತೀವಿ ಇವಾಗ ಗೈಸ್. ಇವಾಗ ಗಬ ಅಂತ ಊಟ ಮಾಡೋಣ. ನಾವು ಹೊಟ್ಟೆ ಹಸಿತೈತೆ. ನಾನು ಇನ್ನೂ ಊಟ ಮಾಡಿಲ್ಲ, ನಿಮ್ಗೆ ಹೇಳಿದ್ನಲ್ಲ. ಫಸ್ಟು ಸ್ವಲ್ಪ ಬಟ್ಟೆ ಚೇಂಜ್ ಮಾಡಬೇಕಾಯ್ತು. ಚಡ್ಡಿ ಹಾಕೊಬೇಕಾಯ್ತು. ಒಂದು ಚಡ್ಡಿ ಹಾಕ್ಕೊಂಡು ಆಮೇಲೆ ಊಟ ಸ್ಟಾರ್ಟ್ ಮಾಡೋಣ. ಚಡ್ಡಿನೂ ಮತ್ತು ಒಂದು ಶರ್ಟ್ ಹಾಕೊಂಡ್ಬಿಡ್ತೀನಿ. ಬಟ್ಟೆಯನ್ನು ಚೇಂಜ್ ಮಾಡಿದಾಯಿತು. ಇವಾಗ ಊಟ ಮಾಡೋಂಥ ಟೈಮ್. ಕೈ ತೊಳಿಬೇಕು ಫಸ್ಟು. ನೋಡಿ ಗೈಸ್, ಆಗ ಅದಕ್ಕೆ ಹಿಂಗೆ ತೊಳ್ಕೊಬೇಕಲ್ಲಪ್ಪ. ಕೈ ತೊಳ್ಕೊಂಡು ಊಟ ಮಾಡ್ಬಿಡೋಣ. ಏನೇನು ತಂದಿದ್ದೀವಿ ಅಂತ ಗೊತ್ತಿಲ್ಲ ಅಂದರೆ ಲಾಸ್ಟ್ ಬ್ಲಾಗ್ ನೋಡ್ರೆ ಗೊತ್ತಾಗ್ಬಿಡೋದು ನಿಮ್ಗೆ ಏನೇನು ತಂದಿದೆ ಅಂತ. ಆದರೆ ಈ ಬ್ಲಾಗೆಲ್ಲ ತೋರಿಸ್ತೀನಿ ಅದನ್ನು. ಓಕೆ ಬ್ರೋ ಗೈಸ್, ಇವಾಗ ಇದನ್ನು ಓಪನ್ ಮಾಡೋಣ. ಏನೇನು ಕೊಟ್ಟವ್ರೆ ನೋಡೋಣ. ಇದಕ್ಕೆ ಎಷ್ಟು ತೊಗೊಂಡ ಅಂದರೆ 110 ರೂಪಾಯಿ ನಾನು ತೊಗೊಂಡೆ ಗೈಸ್. ಪರವಾಗಿಲ್ಲ, ಊಟಕ್ಕೆ. ಓಪನ್ ಮಾಡಿ ತೋರಿಸ್ತೀನಿ ತಡೀರಿ ಏನೇನು ಐತಿ ಇದ್ರೊಳಗೆ ಅಂತ. 2 ಇದು ನೋಡಿದ್ಬಿಟ್ಟವನೆ, ದೊಡ್ಡ ಪಿನ್ಗಳನ್ನ. ಈ ಹಪ್ಪಳ ಎಲ್ಲ ಹಾಕೊಂಡು ಗೈಸ್. ಫಸ್ಟೇ ಹಪ್ಪಳ ಟೇಸ್ಟ್ ಮಾಡೋ ಅಂಥ ಟೈಮ್, ಆಮೇಲೆ ಮಾಡೋಣ ರೀ. ಪರವಾಗಿಲ್ಲಪ್ಪ, ಹೊರ್ತು ಮಜ್ಜಿಗೆ ಒಂದು ಚಪಾತಿ ಕೊಟ್ಟೋಣ ಅಲ್ಟಿಗೆ. ಇದೇನು ಕಡಲೆ ಉಸ್ಲಿ ಕೊಟ್ಟವನೆ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ವಾ, ಚಪಾತಿಗೆ ನೆಂಚ್ಕೊಳಗಿರ್ಬೇಕು ಕಡಲೆ ಉಸ್ಲಿ ಪ್ಲಸ್ಸು ಇದು ಕೇಸರಿ ಬಾತು ಗೈಸ್. ಸೂಪರ್. ಅದಾದಮೇಲೆ ಸಾಂಬಾರು. ಅದಾದಮೇಲೆ ಇದೇನಿದು, ಇದು ಸಾಂಬಾರು. ಅದು ರಸಮ್ ಇರಬೇಕು ಮೋಸ್ಟ್ಲಿ. 2 ಒಂದೇ ಕಲರ್ ಆಗ್ಬಿಟ್ಟದೆ. ಇರಲಿ, ಅಡ್ಜಸ್ಟ್ ಆಯ್ತದೆ. ಅದಾದಮೇಲೆ ವೈಟ್ ರೈಸ್ ಪ್ರೀಮಿಯಮ್ ಪ್ಯಾಕೇಜ್. ಮಾತ್ರ ಪ್ರೀಮಿಯಮ್ಮಾಗಿ ಕೊಟ್ಟವನು ಗೈಸ್. ಸಕಾಲಾಗಿ ಪ್ಯಾಕಿಂಗ್ ಮಾಡವನೆ. ಹೊರ್ತಿದ್ದು ನನ್ನ ಅನಿಸಿಕೆ ಪ್ಯಾಕಿಂಗಲ್ಲಿ. ಆಹಾ, ಈ ಥರ AC ಕುತ್ಕೊಂಡು ಒಳ್ಳೆ ಫುಡ್ ತಿನ್ನೋ ಅದೃಷ್ಟ ಯಾರಿಗೆ ಸಿಗ್ತದೆ? ನಮಗೆ ಸಿಗ್ತದೆ. ಇವಾಗ ಟ್ರೈ ಮಾಡೋಣ. ನೋಡ್ರಿ, ಚಪಾತಿ ಜೊತೆ ಕಡಲೆ ಉಸ್ಲಿ ಮತ್ತು ಇದೇನಿದು ಕೇಸರಿ ಬಾತ್. ಹಿಡ್ಕೊಂಡು ಕಾಳಿಂಗೆ ಹಾಕ್ಕೊಂಡು ಸಕಾಲಾಗೈತೆ ಗೈಸ್. ಆ ಕಾಲು ಇನ್ನೂ ಬೇಯಬೇಕು ಅನ್ಕೊಂತೀನಿ.
ಚಪಾತಿ ಜೊತೆ ಕೇಸರಿ ಬಾತ್ ಯಾರನ್ನ ತಿನ್ನೋರು ನೋಡಿದ್ದೀರಾ? ಒಂದ್ಸಲ ಟ್ರೈ ಮಾಡೋಣ ಅಂತ. ಏನಾಗ್ಬೋದು? ಚೆನ್ನಾಗೈತಪ್ಪ. ಕೇಸರಿ ಬಾತಲ್ಲಿ ಸ್ವೀಟ್ ಜಾಸ್ತಿ ಅಷ್ಟೇ. ಸಕ್ಕತ್ತಾಗೈತೆ ಕೇಸರಿ ಬಾತು. ಜಾಸ್ತಿ ಸ್ವೀಟ್ ಇಲ್ಲ, ಅಷ್ಟೊಂದು ಜಾಸ್ತಿ ಸ್ವೀಟ್ ಹಾಕೋರು ಮಕ್ಕಳು ಹೆಂಗೆ ಆಗೋದು. ಫಸ್ಟ್ ಟೈಮ್ ತಿಂತ ಅದು ಕಡಲೆ ಉಸ್ಲಿ ಯಾವನಿಗೂ ಕೊಡ್ತಾನೆ ಅಂತ. ನಾನು ಹಪ್ಳದ ಬಗ್ಗೆ ಮಾತಾಡೋಂಗಿಲ್ಲ, ಫ್ರೆಶ್ಶಾಗಿ ಮಾಡಿರೋದು ಎಲ್ಲ ಮಿಕ್ಸಿಂಗ್. ಅದೇನಾಗುತ್ತೆ ಹೇಳಿ, ಸೀದಾ ಹೊಟ್ಟೊಳಗೆ ಸೂಪರಾಗೈತೆ. ಮೊಸರು ಕೊಟ್ಟವರಲ್ಲ ಅದು ಗ್ರೇಟು. ರೈಸ್ ಕ್ವಾಲಿಟಿ ನೋಡೋಣ ಇದೆ. ರೈಸ್ ಅಡ್ಜಸ್ಟ್ ಆಗುತ್ತೆ. ಡಿಫ್ರೆಂಟಾಗಿ ಊಟ ಮಾಡಬೇಕು. ಒಂದೇ ಥರ ತಿಂದರೆ ಬೇಜಾರಾಗ್ಬಿಡ್ತದೆ. ಕಾಳಲ್ಲಿ ಕಳಿಸು ಕಡಲೆ ಉಸ್ದಲ್ಲಿ ರೈಸ್ ತಿನ್ನೋದು ನೋಡೋದ್ದೀರ. ನಮ್ಮ ಜೊತೆ ಇದ್ದರೆ ವಿಕಾರವಾಗಿ ಊಟ ಮಾಡ್ಬೋದು ನೀವು. ರೈಸ್ ಸೂಪರ್ ಆಗೈತೆ. ಸಾಂಬಾರಲ್ಲಿ ತಿಂದು ತೋರಿಸ್ತೀನಿ ರೀ, ಇದು ತಿನ್ಬಿಡ್ತೀನಿ. ಗೈಸ್ ಏನು ಸಖತ್ತಾಗೈತೆ ಗೊತ್ತಾ ಸಾಂಬಾರು. ಬಾ 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 ಸೂಪರಾಗಿ ಮಾಡೋಣ ಸಾಂಬಾರು. ಅಮೃತ. ಗೈಸ್ ಊಟ ಮಾಡ್ತಿದೆ. ನಮ್ಮ ಟ್ರೈನ್ ಇವಾಗ ಫೈನಲ್ಲಿ ಯಶವಂತಪುರದಿಂದ ಮೂವಿಂಗ್ ಐತೈತೆ ನೋಡಿ ಗೈಸ್. ಯಶವಂತಪುರ ಇವಾಗ ಬಿಡ್ತಾ ಇದ್ದೀವಿ. ಊಟ ಮಾಡ್ತಿದ್ದೆ, ಟ್ರೈನ್ ಸಡನ್ನಾಗಿ ಮೂವ್ ಆಗ್ಬಿಡ್ತು. ನಮ್ಮ ಬೆಂಗಳೂರು ನೋಡೋಕ್ಕೆ ಖುಷಿ ಆಯ್ತದಪ್ಪ. ಬಾ 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 ಪ್ರತಿದಿನ ಟ್ರೈನ್ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ ಈ ಕಡೆ ಮಾತ್ರ. ಗೈಸ್ ಈ ಲಾಸ್ಟ್ ಟೈಮ್ ಈ ಬುಕ್ ತೊಗೊಂಬಂದಿದ್ದೆ, ಓದೋಕ್ಕಾಗಿರಲಿಲ್ಲ. ಇವತ್ತು ಈ ಟ್ರೈನ್ ಜರ್ನಿಲಿ ಈ ಬುಕ್ನ ಓದೋಣ. ಹೇಳಿ ಹೋಗು ಕಾರಣ. ರವಿ ಬೆಳಗೆರೆ ಸರ್ದು ನೋಡೋಣ. ಇದ್ರದ್ದು ಸ್ವಲ್ಪ ಕತೆಗೆ ಹೇಳೋದಾಯಿತು ಅಂದರೆ ಹೇಳೋಣ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಂತೀರ ಗೈಸ್? ಗುರು, ನಮ್ಮ ಜರ್ನಿಯ ಮೊದಲ ರೈಲ್ವೆ ಸ್ಟೇಷನ್ಗೆ ಸ್ವಾಗತ ಗುರು. ಇವಾಗ ನಾವೆಲ್ಲಪ್ಪ ಇದ್ದೀವಿ ಅಂದರೆ ತುಮಕೂರು ರೈಲ್ವೆ ಸ್ಟೇಷನ್ನು. ಇದು ಒಂಥರ ದೊಡ್ಡ ರೈಲ್ವೆ ಸ್ಟೇಷನ್ನೇ ಗೈಸ್. ಯಾಕಂದರೆ ಈ ನಾರ್ತ್ ಇಂಡಿಯಾ ಹೋಗೋ ಟ್ರೈನೆಲ್ಲ ಆಲ್ಮೋಸ್ಟ್ ಈ ಕಡೆ ಈ ರೂಟಲ್ಲೇ ಜಾಸ್ತಿ ಹೋಗೋದು. ಅದಕ್ಕೆ ಇಲ್ಲಿ ಬಂದು ಸ್ಟಾಪ್ ಮಾಡ್ತಾರೆ ತುಮಕೂರಲ್ಲಿ. ಇವಾಗ ತಾನೇ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಸಕ್ಕತ್ತಾಗಿದೆ ಬುಕ್ಕು. ಹೇಳಿ ಹೋಗು ಕಾರಣ, ರವಿ ಬೆಳಗೆರೆ ಸರ್ದು. ಇವಾಗ ಸ್ಟಾರ್ಟಿಂಗು ಇಂಟ್ರೊಡಕ್ಷನ್ ಆಗೈತೆ. ಹಿಮವಂತು, ಪ್ರಾರ್ಥನಾ ಮತ್ತು ಒಬ್ಬರು ಜಪೇದಾರರು ಬರ್ತಾರೆ, ಪೇದೆ ಬರ್ತಾರೆ, ಪೊಲೀಸ್ ಪೇದೆ. ಅವ್ರ ಹೆಸರು ರಸೂಲ್ ಜಮಾಲ್ದಾರ್ ಅಂತ. ಸಖತ್ ಇಂಟ್ರೆಸ್ಟಿಂಗ್ ಆಗೈತೆ ಗೈಸ್ ಕತೆ ಮಾತ್ರ. ಏನಪ್ಪ ಸ್ಟೋರಿ ಅಂದರೆ ಸ್ಟಾರ್ಟಿಂಗ್ ಹೇಳೋದಾಗಿತ್ತು ಅಂದರೆ ಸ್ವಲ್ಪ ಈ ಚನ್ನರಾಯಪಟ್ಟಣದಿಂದ ಶಿವಮೊಗ್ಗದವರೆಗೂ ನಡ್ಕೊಂಬರೋದು. ಶಿವಮೂರ್ತಿ ಸರ್ಕಲ್ಗೆ ಬಂದು ಆ ಕತೆ ಸ್ಟಾರ್ಟ್ ಆಗೋದು. ಸಖತ್ ಇಂಟ್ರೆಸ್ಟಿಂಗ್ ಆಗೈತೆ. ಫುಲ್ಲು ಓದ್ತೀನಿ. ಹೋದ್ಮೇಲೆ ಯಾವುದಾದ್ರು ಇನ್ನೊಂದು ವೀಡಿಯೋದಲ್ಲಿ ಹೇಳೋಣ ಅದು ಕಂಪ್ಲೀಟ್ ಮಾಹಿತಿ. ಇವಾಗ ಒಂದು 5% ಓದಿದ್ದೀನಿ ಗೈಸ್. ನಮ್ಮ ಟ್ರೈನ್ ಸ್ಟಾರ್ಟ್ ಆಯಿತು, ಹೊರಡೋಣ ತಿರ್ಗಾ. ಇವಾಗ ಏನಾದರೂ ತಾಳೋಣ ಅಂದ್ಕೊಂಡು ಏನಿಲ್ಲ ಇಲ್ಲಿ ಅಂತ ತಿನ್ನೋ ಅಂಥದ್ದು ಗೈಸ್. ನಮ್ಮ ಸೀಟಲ್ಲಿ ಬರೀ ಹುಡುಗಿರು ಮತ್ತು ಒಂದಿಬ್ಬರು ಮಾತ್ರ ಹುಡುಗರಿದ್ರು. ಮಾತಾಡ್ತಿದ್ರು ಗೈಸ್. ಅದೆಷ್ಟು ಅಲ್ಲಿ ತಿಂತಿದ್ರು ಗೊತ್ತಾ? ನಾವು ಹೇಳ್ದೆ ಆಮೇಲೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಅದಕ್ಕೆ ಅವ್ರ ಫ್ರೆಂಡ್ಸ್ ಇರೋತವ ಮುಂದೆಗಡೆ ಹೋಗ್ಬಿಟ್ಟವ್ರು. ಇವಾಗ ಇಲ್ಲಿ ಯಾರನ್ನೋ ಬೇರೆಯವ್ರು ಕೊಟ್ಬಿಟ್ಟು ಇಲ್ಲಿ ಬರೀ 3 ಸೀಟ್ ಇದ್ದಿದ್ದು. ಒಂದು 10 ಜನ ಬಂದು ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು. ಹೇಳಿದ್ಮೇಲೆ ಅವ್ರನ್ನ ಮುಂದೆ ಕಳಿಸಿದ್ರು TC. ಜರ್ನಿ 2ನೇ ರೈಲ್ವೆ ಸ್ಟೇಷನ್ಗೆ ಸ್ವಾಗತ ಗುರು. ಎಲ್ಲ ಓಡ್ ಬರ್ತಾವ್ರು ಹತ್ತಕ್ಕೆ. ಇವಾಗ ನಾವಿದ್ದೀವಿ ಟಿಪ್ಟೂರ್ ರೈಲ್ವೆ ಸ್ಟೇಷನಲ್ಲಿ. ಟಿಪ್ಟೂರ್ ಇದೊಂಥರ ಸೂಪರಾಗಿರೋ ರೈಲ್ವೆ ಸ್ಟೇಷನ್ನು. ನೆಕ್ಸ್ಟು ನನ್ನ ಫೇವ್ರೇಟ್ ರೈಲ್ವೆ ಸ್ಟೇಷನ್ ಬರ್ತೈತಿ, ಅರಸೀಕೆರೆ ಜಂಕ್ಷನ್. ನನಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ. ಫುಲ್ಲು ನೇಚರ್ ಸಕ್ಕತ್ತಾಗೈತೆ ಆ ರೈಲ್ವೆ ಸ್ಟೇಷನ್ ಮಾತ್ರ. ಏನು ಸಗದಾಗೈತೆ ಇವತ್ತು ವೆದರು. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕೋಲ್ಡು, ಮಳೆ ಬರೋ ಥರ ಇತ್ತು ಅಂದರೆ ಇಲ್ಲಿ ಸ್ವಲ್ಪ ಲೈಟಾಗಿ ಬಿಸಿಲು ಥರ ಐತೆ.
ಮಳೆ ಬರೋ ಥರ ಇಲ್ಲ. ಟೈಮ್ ಬಂದು 5:15 ಗೈಸ್. 2 ಅವರ್ಗೆ 134 ಕಿಲೋಮೀಟ್ರ್ ಓಡಿಸೋನು ಇವಾಗ. ನೆಕ್ಸ್ಟ್ ಸ್ಟಾಪ್ ಇನ್ನು 25 ಕಿಲೋಮೀಟ್ರಿಗೆ ಅರಸೀಕೆರೆ ಜಂಕ್ಷನ್. ಹೊರಡೋಣ ಅವ್ನು ಬರೀ ಎತ್ಬಿಡೋಣ. ಗೈಸ್ ಫೈನಲ್ ಆಗಿ ನಮ್ಮ ಟ್ರೈನ್ ಬಂದಿದೆ ನನ್ನ ಫೇವ್ರೇಟ್ ರೈಲ್ವೆ ಸ್ಟೇಷನ್ಗೆ, ಅರಸೀಕೆರೆ ಜಂಕ್ಷನ್ ಗೈಸ್. ಮೊದಲು ಸಖತ್ತಾಗಿತ್ತು, ಇವಾಗ ಇದನ್ನೆಲ್ಲ ಫ್ಯಾನ್ಸಿಂಗ್ ಮಾಡ್ಬಿಟ್ಟು ಇವಾಗ ಹಾಳು ಮಾಡ್ಬಿಟ್ರು ಅನಿಸ್ತದೆ ನನಗೆ ಯಾಕೋ. ಮೊದಲು ಏನು ಸೂಪರಾಗಿತ್ತು ಗೊತ್ತಾ ನೋಡಿರಿ, ಇದೆಲ್ಲ ಆಲ್ಟ್ರೇಷನ್ ಮಾಡ್ಬಿಟ್ಟವ್ರೆ. ಆ ಸೈಡ್ ಹೋದರೆ ನಿಮಗೆ ಚಿಕ್ಕಮಂಗ್ಳೂರು, ಇಲ್ಲಿಂದನೇ ಹತ್ರ. ಈ ನಿಮಗೆ ಅರಸೀಕೆರೆ ಮತ್ತು ಕಡೂರು ಸೆಂಟ್ರಲ್ಲೇ ನಿಮಗೆ ಚಿಕ್ಕಮಂಗ್ಳೂರು ಬರೋದು. ಈ ಕಡೂರು ನಿಮ್ಗೆ ಏನು ಮಾಡುತ್ತೆ ಅಂದರೆ ಸ್ಟಾಪ್ ಕೊಡೋಲ್ಲ, ಇದು ಚಚ್ಕೊಂಡು ಹೋಯ್ತಾ ಇರ್ತದೆ. ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಕಡೂರು ಸ್ಟಾಪ್ ಇಲ್ಲ ಗೈಸ್. ನೋಡೋಣ ಇವಾಗ ಏನಿಲ್ಲ, ಹೋಗಿ ಮನಿಕೊಂಬಿಡೋದಷ್ಟೇ. ಬಲಿಕೊಂಡು ನೈಟ್ 9 ಗಂಟೆಗೆ ಇದರಲ್ಲಿ ಎದ್ದೋಳೋಣ ಅಂತ ಇದ್ದೀನಿ. ಯಾವುದ್ರಲ್ಲಿ ಹೇಳ್ರಿ, ಹುಬ್ಳಿಲಿ ಎದ್ದು ನಿಮಗೆ ಅಲ್ಲಿಂದ ಹೋಗ್ತಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದೂದ್ ಸಾಗರ್ ತೋರ್ಸೋಣ ಅಂತಿದ್ದೀನಿ. ನೋಡೋಣ, ಹೋಗಿ ಮಲಿಕೊಂಬಿಡೋಣ ಗೈಸ್. ನನ್ನ ಎದೆಯ ಸಣ್ಣ ತೆರೆಯ ಧಾರಾವಾಹಿ ನಿನ್ನ ನೆನಪು ನಿನ್ನೆ ತನಕ ಎಲ್ಲಿ ಅಡಗಿ. ಗೈಸ್ ಸಿಗ್ತೀನಿ ರಾತ್ರಿ 9 ಗಂಟೆ ಮೇಲೆ. ಗಾಯ್ಸ್ ಫೈನಲಿ ಎದ್ದಿದ್ದೀವಿ. ಈ ಊರು ಬಂದ್ಬಿಟ್ಟು ರಾಣಿಬೆನ್ನೂರು ಅಂದ್ಬಿಟ್ಟು, ರಾಣಿಬೆನ್ನೂರಲ್ಲಿ ಇದ್ದೀವಿ ಇವಾಗ. 8:15ಗೆ ಹುಬ್ಳಿಗೆ ಹೋಗ್ಬೇಕಾಗಿತ್ತು ನಮ್ಮ ಟ್ರೈನು, ಇನ್ನೂ ಇಲ್ಲೇ ಇದಪ್ಪ. ಎಷ್ಟು ಲೇಟು ಅಂದರೆ 1 ಅವರ್ ಲೇಟು ಗೈಸ್ ಕರೆಕ್ಟಾಗಿ. ಮೋಸ್ಟ್ಲಿ 9:30 ಇಲ್ಲ 10:00 ಹೋಗ್ಬೋದೇನೋ ಹುಬ್ಳಿಗೆ ಅನ್ಕೊತೀನಿ. ಇಲ್ಲಿಂದ ಇನ್ನೂ 120 ಕಿಲೋಮೀಟ್ರ್ ಇರಬೇಕು. ಗಾಯ್ಸ್ ಫೈನಲ್ ಆಗಿ ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಸಿದ್ಧಾರೂಢ ಹುಬ್ಬಳ್ಳಿ ಜಂಕ್ಷನ್. ಇವಾಗ ನಾವಿರೋದು ಗೈಸ್, ಊಟ ಇನ್ನೂ ಮಾಡಿಲ್ಲ. ಏನಾದರೂ ಊಟಕ್ಕೆ ಅಂತ ತಗೊಬೇಕು ಗೈಸ್. ಇವಾಗ ತಿನ್ನೋಕೆ ಏನೂ ಸಿಕ್ಕಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿರೋಂಗೈತೆ. ಏನಾದರೂ ಹುಡ್ಕೋಣ ಅಂದರೆ ಇಲ್ಲೇನೂ ಇಲ್ಲ. ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದರೆ ಟ್ರೈನ್ ಹೊರಡೋ ಟೈಮು ಏನೂ ಬರೋಲ್ಲ. ಇಲ್ಲೇನು ಐತೆ ಗೈಸ್, ನೋಡಲ್ಲ ಏನೈತೆ ಸಿಕ್ಕಿದ್ದು ಪುಣ್ಯ ಅಂದ್ಬಿಟ್ಟು ತಗೊಂಡು ತಿಂತಾ ಇರೋದಷ್ಟೇ ಕೆಲಸ ಇವಾಗ. ಇಲ್ಲಾದರೆ ಬಿಸಿ ಬಿಸಿ ಕೊಡ್ತಾರೆ ಅಂತ ಅಷ್ಟೇ. ಇಡ್ಲಿ ವಡೆ ತೊಗೊಂಡಿದ್ದೀನಿ ಗೈಸ್, ಇಡ್ಲಿ ವಡೆ ತಿನ್ನೋಣ ಅಂತ. ಓ ಇವನು ಯಾರೋ ಹಿಂದಿಯವನು ಇರ್ಬೇಕು ಗೈಸ್ ಮಾಡಿರೋದು, ಪಕ್ಕ ಹಿಂದಿಯವರೇ ಅದು. ಕ್ಯಾಮ್ ಆಗ್ಬಿಟ್ಟು ಅವ್ರಿ ಕಲ್ ಇಡ್ಲಿ ಮುರಿತಿರ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಗಂಟ್ಲಲ್ಲಿ ತಗ್ಲಾಕೊಳ್ಳುತ್ತೆ ಜಾಸ್ತಿ. ಇದು ವೇಸ್ಟ್ ಆಫ್ ಮನಿ ಗೈಸ್. ಇವಾಗ ನಮ್ಮ ಟ್ರೈನು ಹುಬ್ಳಿ ಬಿಡ್ತೈತೆ. ನೆಕ್ಸ್ಟು ದೂದ್ಸಾಗರ್ ವಾಟರ್ಫಾಲ್ ತೋರಿಸ್ತೀನಿ ನಿಮಗೆ. 1 ಗಂಟೆಗೆ ಎತ್ತಿ ಕ್ಯಾಸ್ಟ್ರಲ್ ರಾಕಿಂದ ಹೋಗಿ ಅದಕ್ಕೆ ಮನಿಕೊಂಡ್ಬಿಡ್ಬೇಕು ಇವಾಗ. ಮನಿಕೊಂಡ್ರೆ 1 ಗಂಟೆಗೆ ಎದ್ದಾಳಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಎಡಿಟಿಂಗ್ ಐತೆ, ಎಡಿಟಿಂಗ್ ಮುಗಿಸ್ತೀನಿ ಕುತ್ಕೊಂಡು ಟ್ರೈನ್ ಒಳಗೆ. ಬಾಯ್ ಬಾಯ್ ಹುಬ್ಳಿ. ಬರ್ರಿ ಒಳಗಡೆ ಹೋಗಿ ಕುತ್ಕೊಳ್ಳೋಣ ಇವಾಗ. ದೂದ್ಸಾಗರ್ ನೋಡೋಕ್ಕೆ ಬೆಳಗ್ಗೆ ಎದ್ದಿದ್ದೀನಿ. ಓಹೋ ಏನ್ರಿ ಹಿಂಗದೆ ಗೈಸ್. ಇದು ನೋಡ್ತಾ ಇದ್ರಲ್ಲ, ಇದು ದೂದ್ಸಾಗರ್ದು ರೈಲ್ವೆ ಸ್ಟೇಷನ್ನು. ಇಲ್ಲಿಂದ 2 ಕಿಲೋಮೀಟ್ರ್ ದೂರದಲ್ಲಿ ವಾಟರ್ಫಾಲ್ ನೋಡ್ಬೋದು. ಓಹೋ ಯಾರು ಇಳಿದಂಗೆ ನೋಡ್ಕೊತಾರೆ ಗೈಸ್, ಯಾರು ಇಳಿಯಂಗಿಲ್ಲ ಅಂತ. ಫುಲ್ ವಾಚಿಂಗ್. ಗೈಸ್ ಎಷ್ಟೊಂದು ಜನ ಇದೊಂದು ಸೀನ್ಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಅಷ್ಟೇ, ಅವಾಗಿಂದ ಒಂದು 5 ಅಲಾರಾಮ್ ಇಕ್ಕಿದೆ ಇದೊಂದು ಸೀನ್ಗೋಸ್ಕರ. ನಾನು ವೇಟಿಂಗ್ ಮಾಡೋಣ ರೀ. ಮಳೆ ಹನಿ ಎಲ್ಲ ಬೀಳ್ತಾ ಇದ್ದವು. ಟ್ರೈನ್ ಪಾಸ್ ಆಯಿತು. ಇನ್ನೇನು ದೂದ್ಸಾಗರ್ ಹತ್ರದಲ್ಲೇ ಇದ್ದೀವಿ. ಸೌಂಡ್ ಕೇಳಿಸ್ತೈತೆ ನನಗೆ. ಗಾಯ್ಸ್ ಫೈನಲ್ಲಿ ದೂದ್ಸಾಗರ್ ಮುಂದೆನೇ ಇದ್ದೀವಿ ಗಾಯ್ಸ್. ಅಯ್ಯೋ ಬಾ 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 ಬಾ. ನಿಮಗೆ ಕಾಣಿಸ್ತಾ ಇಲ್ಲ ಅಂತೀನಿ.
ಅಷ್ಟೊಂದು ನೀರೇನಿಲ್ಲ ಗೈಸ್ ಇವಾಗ ಇನ್ನೂ ಸ್ಟಾರ್ಟಿಂಗು. ಒಂದು ಹುಚ್ಚೋ ನಂಗೆ ಇಷ್ಟ ಐತಪ್ಪ. ಏನು ಅಂತ ವೈಬ್ ಅನಿಸ್ತಿಲ್ಲ ನನಗೆ. ಫಸ್ಟ್ ಟೈಮ್ ನೋಡಿದಾಗ ಫೀಲೇ ಬೇರೆ ಇತ್ತು. ಎನರ್ಜಿ ಎಲ್ಲ ವೇಸ್ಟ್ ಆಗೋಯ್ತಲ್ಲ, ಗೀಂಡು ಅಂತೆಲ್ಲ ಅಂದೆ. ಏನು ಅಷ್ಟೊಂದು ನೀರು ಇರಲಿಲ್ಲ ಅಂತ ಬರೀ ಹೋಗಿ ಮನೆಗಳಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಅಂತ ನೋಡಿ ಸಾಕಾಗ್ತವ್ರೆ. ಗಾಯ್ಸ್ ಫೈನಲ್ ಆಗಿ ಇವಾಗ ನಾವು ಬಂದಿದ್ದೀವಿ ಗೋವಾದಲ್ಲಿ. ಗೋವಾಗೆ ಇಷ್ಟೊತ್ತಿಗೆ ಬಂದಿದ್ದೀವಲ್ವಾ, ನೀವೇನಾದರೂ ಒಬ್ಬೊಬ್ಬರೇ ಬಂದರೆ, ಇದು ಯಾರಾದರೂ ಬಂದರೆ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಒಂದು ಹಾಫ್ ಆನ್ ಅವರ್ ಕುಂತಿದ್ದು ಬೆಳಕಾದ್ಮೇಲೆ ನೀವು ಹೋಗ್ಬೋದು. ನೈಟ್ ಸ್ವಲ್ಪ ಭಯ ಆಯಿತು ಅಂದರೆ ಏನು ಟೆನ್ಷನ್ ತೊಗೊಳಂಗಿಲ್ಲ. ಇಲ್ಲಿಗೆ ಅರೈವ್ ಆಗಿರೋದು 4 ಗಂಟೆಗೆ ಬಂದಿರೋದ್ರಿಂದ ನೀವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬೇಕಂದರೆ ಪಾಸ್ ಆಗ್ಬೋದು. ಟೆನ್ಷನ್ ತೊಗೊಳಂಗಿಲ್ಲ, ಆರಾಮಾಗಿ ಹೋಗಿ ಕೂಲಾಗಿ ಹೋಗಿ. ಇನ್ನು ಮುಂದೆ ಹೆಂಗೆ ಹೋಗಬೇಕು, ಹೆಂಗೆ ಬೈಕೆಲ್ಲ ರೆಂಟ್ ಮಾಡಬೇಕು ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.